ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ಮತ್ತೊಮ್ಮೆ ರಿಲೀಸ್ ಟೈಮ್ ನ ತಗೊಂಡು ಬಂದಿದ್ದಾರೆ. ಸೊ ಸೂಪರ್ ಸ್ಟಾರ್ಸ್ ಗಳ ಸಮೇತ ಬ್ಯಾಕ್ ಸ್ಟೇಜ್ ಎಂಪ್ಲಾಯೀಸ್ ಗಳು ಕೂಡ ರಿಲೀಸ್ ಆಗ್ತಾರೆ ಅಂತ. ಅಂಡ್ ನಿನ್ನೆ ಡಬ್ಲ್ಯೂ ಅವರು 10 ರಿಂದ 15 ಜನ ಬ್ಯಾಕ್ ಸ್ಟೇಜ್ ಎಂಪ್ಲಾಯೀಸ್ ನ ರಿಲೀಸ್ ಮಾಡಿದ್ರು. ಬಟ್ ಈಗ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾನೇ ಶಾಕಿಂಗ್ ನೇಮ್ಸ್ ಗಳು ಕೂಡ ಕಂಪನಿಯಿಂದ ಈಗ ಹೊರಗಡೆ ಬಂದಿದೆ. ಟೋಟಲ್ ಆಗಿ ಡಬ್ಲ್ಯೂ ಅವರು ಇಲ್ಲಿವರೆಗೂ 10 ಜನ ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಈ ಒಂದು ನಂಬರ್ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಯಾರ್ಯಾರು ರಿಲೀಸ್ ಆಗಿದ್ದಾರೆ ಅಂತ ನಾವು ಸ್ವಲ್ಪ ಗಮನ ಕೊಡೋದಾದ್ರೆ, ಎಡಿ ಟ್ರೋಪೆ ಅವರು ರಿಲೀಸ್ ಆಗಿದ್ದಾರೆ. ಕೋರಾ ಜೇಡ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದೆ. ಗಿಗಿ ಡೊಲಿನ್ ಅವ್ರನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಜಾಕ್ರಾ ಜಾಕ್ಸನ್ ಅವ್ರನ್ನು ಕೂಡ ರಿಲೀಸ್ ಆಗಿದೆ. ರಿಲೇ ಓಸ್ಬರ್ನ್ ಅವರು ಕೂಡ ರಿಲೀಸ್ ಆಗಿದ್ದಾರೆ. ಡಕೋಟಾ ಕಾಯ್ ಅವರು ಕೂಡ ರಿಲೀಸ್ ಆಗಿದ್ದಾರೆ. ಬ್ರಾನ್ ಸ್ಟ್ರೋಮನ್ ಅವರು ಕೂಡ ರಿಲೀಸ್ ಆಗಿದ್ದಾರೆ. ಕಾರ್ಟರ್ ಹಾಗೆ ಚಾನ್ಸ್ ಅವರು ಕೂಡ ರಿಲೀಸ್ ಆಗಿದ್ದಾರೆ. ಅಂಡ್ ಶೇನಾ ಬೇಸ್ಲರ್ ಅವರು ಕೂಡ ರಿಲೀಸ್ ಆಗಿದ್ದಾರೆ. ಸೊ ಇಷ್ಟು ಜನ ಸದ್ಯಕ್ಕೆ ರಿಲೀಸ್ ಆಗಿದ್ದಾರೆ. ಇದರಲ್ಲಿ ಮೇನ್ ನೇಮ್ ಗಳು ಯಾವ್ದಪ್ಪ ಅಂದ್ರೆ ಕೋರಾ ಜೇಡ್, ಜಾಕ್ರಾ ಜಾಕ್ಸನ್, ಡಕೋಟಾ ಕಾಯ್, ಬ್ರಾನ್ ಸ್ಟ್ರೋಮನ್, ಕಾರ್ಟರ್ ಅಂಡ್ ಚಾನ್ಸ್ ಹಾಗೆ ಶೇನಾ ಬೇಸ್ಲರ್. ನಿಜವಾಗ್ಲೂ ಕೂಡ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಅವರು ಎಂತ ಫ್ಯೂಡ್ ನ ಕೊಡ್ತಾ ಇದ್ರು, ಅಂಡ್ ಸಡನ್ ಆಗಿ ಅವರೇ ರಿಲೀಸ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಬ್ರಾನ್ ಸ್ಟ್ರೋಮನ್ ಅವರು ಎಷ್ಟು ಲಾಯಲ್ ಆಗಿದ್ರು ಗುರು. ವಿನ್ಸ್ ಮಿಕ್ಮೆನ್ ಅವರು ಮೊದಲು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಿಲೀಸ್ ಮಾಡಿದಾಗ ಟ್ರಿಪಲ್ ಎಚ್ ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಕರ್ಕೊಂಡು ಬಂದಿದ್ರು. ಅಂಡ್ ಬ್ರಾನ್ ಸ್ಟ್ರೋಮನ್ ಅವರ ಬುಕ್ಕಿಂಗ್ ಚೆನ್ನಾಗಾಗುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಒಳ್ಳೊಳ್ಳೆ ಫ್ಯೂಡ್ ನು ಕೂಡ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕೊಟ್ಟಿದ್ದಾರೆ ಗುರು. ಬ್ರಾನ್ಸನ್ ರೀಡ್ ಅವರ ಜೊತೆ ಫ್ಯೂಡ್ ಆಗಿರಬಹುದು, ಜಾಕೋಬ್ ಫಾಟೋ ಅವರ ಜೊತೆ ಫ್ಯೂಡ್ ಆಗಿರಬಹುದು. ಅದಂತೂ ರೀಸೆಂಟ್ ಆಗಿ ನೋಡೋದಕ್ಕೆ ಸಿಕ್ಕಿತ್ತು. ರಸಲ್ ಮೇನಿಯಾಗಿಂತ ಮುಂಚೆನೆ ಬ್ರಾನ್ ಸ್ಟ್ರೋಮನ್ ಅವರು ಜಾಕೋಬ್ ಫಾಟೋ ಅವರ ಜೊತೆ ಫ್ಯೂಡ್ ನ ಕೊಟ್ಟಿದ್ರು. ಅಂಡ್ ಸಡನ್ ಆಗಿ ರಸಲ್ ಮೇನಿಯಾ ಮುಗಿದ್ಮೇಲೆ ಡಬ್ಲ್ಯೂ ಅವರು ಅವ್ರನ್ನೇ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ನ್ಯಾಯಕ್ಕೆ ಹಾಗೆ ನಿಯತ್ತಿಗೆ ಬೆಲೆ ಇಲ್ಲ ಅಂತಾರಲ್ಲ, ಅದೇ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಹೇಳಿದ್ರು, ನಾನು ಕಂಪನಿನ ಬಿಟ್ರೆ ಡಬ್ಲ್ಯೂ ನ ಬಿಟ್ರೆ ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ ಅಂತ. ಅದೇ ರೀತಿ ಡಬ್ಲ್ಯೂ ಅವರು ಮತ್ತೆ ಅವ್ರನ್ನ ಕರ್ಕೊಂಡು ಬಂದು ಈಗ ಮತ್ತೆ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇದ್ರ ಜೊತೆಗೆ ಡಕೋಟಾ ಕಾಯಿನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ಏನೇ ಆಗ್ಲಿ, ಬಿಗ್ ಸೂಪರ್ ಸ್ಟಾರ್ಸ್ ಗಳ ಜೊತೆಗೆ ಟೋಟಲ್ ಆಗಿ ಡಬ್ಲ್ಯೂ ಅವರು 10 ಜನನ್ನ ರಿಲೀಸ್ ಮಾಡಿದ್ದಾರೆ. ನೋಡ್ಬೇಕು ಈ ಒಂದು ನಂಬರ್ ಇನ್ನು ಎಷ್ಟು ಜಾಸ್ತಿ ಆಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ಗೆ ಇನ್ನ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಯಾಕ್ ಲ್ಯಾಶ್ ಅಲ್ಲಿ ಜಾಕೋಬ್ ಫಾಟು, ಎಲೆನೈಟ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ನಿಜವಾಗ್ಲೂ ಮೆಗಾ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ 4 ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 4-ವೇ ಮ್ಯಾಚ್. ಇದಾದ್ಮೇಲೆ ಗಂತರ್ ಹಾಗೆ ಪ್ಯಾಟ್ ಮ್ಯಾಕಾಫಿ ಅವರ ಸಿಂಗಲ್ಸ್ ಮ್ಯಾಚ್. ಇದಾದ್ಮೇಲೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಅಂಡ್ ಫೈನಲಿ ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಓಟನ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ಸೊ ಟೋಟಲ್ ಆಗಿ 4 ಮ್ಯಾಚಸ್ ಗಳು ಕನ್ಫರ್ಮ್ ಆಗಿದೆ. ಇನ್ನ ಒಂದು ಮ್ಯಾಚ್ ಆಡ್ ಆಗುತ್ತೆ ಅಂತ ಅನ್ಕೋತೀನಿ, ನಮ್ಮ ಜೆ ಉಸೋ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್. ನೋಡೋಣ ಗೈಸ್, ಈ ಬಾರಿಯ ಬ್ಯಾಕ್ ಲ್ಯಾಶ್ ಇನ್ನೇನು ಮುಂದಿನ ವಾರನೇ ಗುರು. ಇಷ್ಟು ಬೇಗ ಬರ್ತಾ ಇದೆ, ನನಗಂತೂ ತಲೆ ಕೆಟ್ಟೋಗ್ತಾ ಇದೆ, ನಂಬೋದಕ್ಕೆ ಆಗ್ತಾ ಇಲ್ಲ. ಮುಂದಿನ ಭಾನುವಾರ ಬ್ಯಾಕ್ ಲ್ಯಾಶ್ ನೋಡೋದಕ್ಕೆ ಸಿಗುತ್ತೆ. ಸಿಕ್ಕಾಪಟ್ಟೆ ಬೇಗ ಬರ್ತಾ ಇದೆ ಅಂಡ್ ಬೇಗ ಟೈಮು ಸಾಕ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಡಬ್ಲ್ಯೂ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಯಾರ್ಯಾರು ನಡೆಸ್ತಾರೋ ಅವ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಿರೋ ಪ್ರಕಾರ ಸೋಷಿಯಲ್ ಮೀಡಿಯಾ ನಡೆಸೋರು ಬೆಕ್ಕಿ ಲಿಂಚ್ ಅವರ ಸಾಧನೆನ ಫ್ಯಾನ್ಸ್ ಗಳಿಂದ ದೂರ ಇಡ್ತಾ ಇದಾರಂತೆ. ಯಾಕಂದ್ರೆ ರೀಸೆಂಟ್ ಆಗಿ ಅವರು ಅಪ್ಲೋಡ್ ಮಾಡ್ತಿರ್ತಕ್ಕಂತಹ ಎಲ್ಲಾ ವಿಡಿಯೋಸ್ ಗಳಲ್ಲೂ ಕೂಡ ಬೆಕ್ಕಿ ಲಿಂಚ್ ಅವ್ರನ್ನ ಅವರು ಟ್ಯಾಗ್ ಮಾಡಿಲ್ಲ. ಅವರು ಒಂದೊಂದಾಗೆ ಹೇಳ್ತಾರೆ, ಈ ವಿಡಿಯೋದಲ್ಲೂ ಕೂಡ ನನ್ನನ್ನ ಟ್ಯಾಗ್ ಮಾಡಿಲ್ಲ, ಎಲ್ಲಾ ವಿಡಿಯೋಸ್ ಗಳಲ್ಲೂ ಕೂಡ ನನ್ನನ್ನ ಟ್ಯಾಗ್ ಮಾಡಿಲ್ಲ. ಸೊ ನನ್ನನ್ನ ನೀವು ಯಾಕೆ ಟ್ಯಾಗ್ ಮಾಡ್ತಾ ಇಲ್ಲ, ನನ್ನ ರೆಕಾರ್ಡ್ಸ್ ಗಳನ್ನ ಫ್ಯಾನ್ಸ್ ಗಳಿಂದ ಮುಚ್ಚಿಡೋದಕ್ಕೋಸ್ಕರ ನೀವು ನಮ್ಮನ್ನ ಟ್ಯಾಗ್ ಮಾಡ್ತಾ ಇಲ್ಲ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಟೇಕ್ ಓವರ್ ಪರ್ತ್ ಬಗ್ಗೆ. ಡಬ್ಲ್ಯೂ ಅವರು ಮತ್ತೊಮ್ಮೆ ಅಕ್ಟೋಬರ್ ತಿಂಗಳಲ್ಲಿ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ. ಅಂಡ್ ಆಸ್ಟ್ರೇಲಿಯಾದಲ್ಲಿ ನಮಗೆ ಡಬ್ಲ್ಯೂ 3 ಶೋ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಅಕ್ಟೋಬರ್ 10ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಮಗೆ ಆಸ್ಟ್ರೇಲಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಅಕ್ಟೋಬರ್ 11ನೇ ತಾರೀಕು
ಕ್ರೌನ್ ಜುವೆಲ್ ಕೂಡ ಆಸ್ಟ್ರೇಲಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಅಕ್ಟೋಬರ್ 13ನೇ ತಾರೀಕಿನ ಮಂಡೇ ನೈಟ್ ರಾ ಕೂಡ ಆಸ್ಟ್ರೇಲಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಒಂದು ಕ್ರೌನ್ ಜುವೆಲ್ ಪ್ರೀಮಿಯಂ ಲೈವ್ ಇವೆಂಟ್ ನ ನಡೆಸೋದಕ್ಕೋಸ್ಕರ ಡಬ್ಲ್ಯೂ ಅವರು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ. ಆ ಆಸ್ಟ್ರೇಲಿಯಾಗೆ ಹೋದಾಗ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಕೂಡ ಡಬ್ಲ್ಯೂ ಅವರು ಆಸ್ಟ್ರೇಲಿಯಾದಲ್ಲೇನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಕ್ರೌನ್ ಜುವೆಲ್ ಇಷ್ಟು ವರ್ಷ ಸೌದಿ ಅರೇಬಿಯಾದಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಡಬ್ಲ್ಯೂ ಅವರು ಈಗ ಕ್ರೌನ್ ಜುವೆಲ್ ನ ತನ್ನ ಟ್ರೆಡಿಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ಲೆಕ್ಕಾಚಾರಕ್ಕೆ ಸೇರಿಸಿದ್ದಾರೆ. ಅದಕ್ಕೋಸ್ಕರ ಸೌದಿ ಅರೇಬಿಯಾ ಹೊರಗಡೆನೂ ಕೂಡ ಕ್ರೌನ್ ಜುವೆಲ್ ಆಗ್ತಾ ಇದೆ. ಅಂಡ್ ಈ ಬಾರಿ ಕ್ರೌನ್ ಜುವೆಲ್ ನಮಗೆ ಆಸ್ಟ್ರೇಲಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಕಲರ್ ನು ಕೂಡ ಡಬ್ಲ್ಯೂ ಅವರು ಚೇಂಜ್ ಮಾಡಿ ಗ್ರೀನ್ ಕಲರ್ ನ ಚೇಂಜ್ ಮಾಡಿ ಬ್ಲೂ ಕಲರ್ ನ ತಗೊಂಡು ಬಂದಿದ್ದಾರೆ. ಸೊ ಕ್ರೌನ್ ಜುವೆಲ್ ಅಕ್ಟೋಬರ್ 11ನೇ ತಾರೀಕು ನಮಗೆ ಆಸ್ಟ್ರೇಲಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕಿಂತ ಮುಂಚಿನ ಸ್ಮ್ಯಾಕ್ ಡೌನ್ ಹಾಗೆ ಅದಾದ್ಮೇಲೆ ಆಗುವಂತಹ ಮಂಡೇ ನೈಟ್ ರಾ ಕೂಡ ನಮಗೆ ಆಸ್ಟ್ರೇಲಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಮಿಡ್ ನೈಟ್ ಇವೆಂಟ್ಸ್ ಗಳು ಆದಷ್ಟು ಬೇಗ ಬರ್ತಾ ಇದೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ಪೋಸ್ಟರ್ ಬಗ್ಗೆ. ಈ ಬಾರಿಯ ಸಮ್ಮರ್ ಸ್ಲಾಮ್ ತುಂಬಾನೇ ದೊಡ್ಡ ಸಮ್ಮರ್ ಸ್ಲಾಮ್, ಯಾಕಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಫಸ್ಟ್ ಎವರ್ 2 ನೈಟ್ ಸಮ್ಮರ್ ಸ್ಲಾಮ್ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಟಿಕೆಟ್ ಸೇಲ್ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟರ್ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇದೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಡೀಸೆಂಟ್ ಆಗಿ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಜಾನ್ ಸಿನಾ, ಕೋಡಿ ರೋಡ್ಸ್, ಸ್ಟಿಫನಿ ಸ್ಟರ್ಟನ್, ರಿಯಾ ರಿಪ್ಲಿ, ರೋಮನ್ ರೈನ್ಸ್, ಬಿಯಾಂಕಾ ಬ್ಲೇರ್ ಹಾಗೆ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ, ಯಾಕಂದ್ರೆ ಅವರು ಕೂಡ ಪೋಸ್ಟರ್ ಅಲ್ಲಿ ಇರ್ತಾರೆ. ಸೊ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವರಿಬ್ರು ಕೂಡ ಈ ಒಂದು ಶೋ ಅಲ್ಲಿ ಇರ್ತಾರೆ ಅನ್ನೋದು ಇದರಿಂದಾನೇ ಕನ್ಫರ್ಮ್ ಆಯ್ತು. ಸೊ ನೋಡ ಗೈಸ್, ಇನ್ನು ಒರಿಜಿನಲ್ ಪೋಸ್ಟರ್ ಬಂದಾಗ ಅದನ್ನ ಯಾವ ರೀತಿ ಡಿಸೈನ್ ಮಾಡಿರುತ್ತೆ ಡಬ್ಲ್ಯೂ ಅವರು ಅಂತ. ಓವರ್ ಆಲ್ ಈ ಪೋಸ್ಟರ್ ನಿಮಗೆ ಯಾವ ರೀತಿ ಅನಿಸ್ತು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.